ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬೆಳಗಿನ ಉಪಹಾರಕ್ಕಾಗಿ ಮಾಡುವಂತಹ ಒಂದು ಟೊಮೆಟೊ ಬಾತ್ ರೆಸಿಪಿಯನ್ನು ನಾವಿವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬಾ ರುಚಿಯಾಗಿರುತ್ತೆ, ಅದ್ಭುತವಾದಂತಹ ಟೇಸ್ಟ್ ಇದು. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ನೀವು. ಇದನ್ನು ಹಲವಾರು ರೀತಿಯಾದಂತಹ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಾಡೋದ್ರಿಂದ ಅದರ ಅರೋಮಾ ಕೂಡ ಹಾಗೆಯೇ ಸ್ಮೆಲ್ ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡುವಂತಹ ಈ ಟೊಮೆಟೊ ಬಾತನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಟೊಮೆಟೊ ಬಾತ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಅಕ್ಕಿಯನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಊಟದ ಅಕ್ಕಿ, ರಾ ರೈಸನ್ನು ತಗೊಂಡಿರುವಂಥದ್ದು. ಇಲ್ಲಿ ನೀವು ಬೇಕಿದ್ರೆ ಸೋನಾ ಮಸೂರಿ ಅಕ್ಕಿಯನ್ನಾದರೂ ಬಳಕೆ ಮಾಡ್ಕೊಳ್ಬೋದು, ಬಟ್ ಇಲ್ಲಿ ನಾನು ತಗೊಂಡಿರುವಂಥದ್ದು ರಾ ರೈಸನ್ನು ಹಾಕ್ಕೊಂಡಿದ್ದೀನಿ. ಇದು 2 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಈಗ ಇದನ್ನು ತೊಳೆದು ತರಬೇಕು. 3ರಿಂದ 4 ಸರಿ ಆದರೂ ಸರಿಯಾಗಿ ತೊಳಿಬೇಕಾಗುತ್ತೆ. ತೊಳೆದ ಮೇಲೆ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಇದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿ ಶೋಧಿಸ್ಕೊಳ್ಳೋಣ. ಇದರಲ್ಲಿ ನೀರಿನ ಅಂಶ ಎಲ್ಲ ಸ್ವಲ್ಪನೂ ಇಲ್ಲದಂಗೆ ಡ್ರೈ ಮಾಡ್ಕೊಳ್ಬೇಕು. ಮೊದಲೇ ಈ ಕೆಲಸವನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ಅಕ್ಕಿ ಕೂಡ ತುಂಬಾ ಚೆನ್ನಾಗಿ ಡ್ರೈ ಆಗಿ ಸಿಗುತ್ತೆ. ಇದನ್ನು ಮತ್ತೆ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಟೊಮೆಟೊ ಬಾತ್ ಎಲ್ಲ ಅಥವಾ ಪಲಾವ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಅಕ್ಕಿಯನ್ನು ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉದುರುದುರಾಗಿ ಕೂಡ ಬರುತ್ತೆ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ಬಾಕಿ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳೋಣ. ಟೊಮೆಟೊ ಬಾತ್ಗೆ ಇರುವಂಥದ್ದು ಇಲ್ಲಿ ನಾನು ಹತ್ರ 1/4 kg ಒಂದು ಸ್ವಲ್ಪ ಜಾಸ್ತಿ 300 ಗ್ರಾಮ್ಸ್ ಆಗುವಷ್ಟು ಅಂತಂದರೆ ಮೀಡಿಯಮ್ ಸೈಜಿನ ಒಂದು 7 ಟೊಮೆಟೊಗಳನ್ನು ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕೀಗ. ಆಮೇಲೆ ಇಲ್ಲಿ ನಾನು ತೊಗೊಂಡಿರುವಂಥದ್ದು 2 ಈರುಳ್ಳಿಯನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಗೆ ಸಣ್ಣದಾಗಿ ಹೆಚ್ಕೊಳ್ಬೇಕು ಉದ್ದುದ್ದಕ್ಕೆ. ಆಮೇಲೆ ಇಲ್ಲಿ ನೆನೆಸಿರುವಂತಹ ಬಟಾಣಿಯನ್ನು ತಗೊಂಡಿದ್ದೀನಿ. ಇನ್ನೀಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿರುವಂಥದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸೈಜಲ್ಲಿ ಇರಬೇಕು. ಸಣ್ಣದಾಗಿ ಅಂತಂದರೆ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಪ್ರತಿಯೊಂದು ಟೊಮೆಟೊವನ್ನು ಕೂಡ ಅದೇ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಈರುಳ್ಳಿಯನ್ನು ಕೂಡ ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ಹೆಚ್ಚಿ ಇಟ್ಟಂತಹ ಈ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟಿಗೆ ಇಲ್ಲಿ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಹಿಡಿ ಅಂತಂದರೆ ಅರ್ಧ ಹೋಳಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಬ್ಯಾಡಗಿ ಮೆಣಸಿನಕಾಯನ್ನು ಒಂದು 5ರಿಂದ 6 ಹಾಕ್ಕೊಳ್ಬೇಕು. ಆಮೇಲೆ ಅದಕ್ಕೆ ಅನುಗುಣವಾಗಿ ಖಾರಕ್ಕೆ ಹಸಿರು ಮೆಣಸಿನಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ. 3 ಆಗುವಷ್ಟು ಇದೆ. ಇನ್ನು ಸಣ್ಣಕ್ಕೆ ಹೆಚ್ಚಿರುವಂತಹ ಹಸಿ ಶುಂಠಿಯನ್ನು ಹಾಕ್ಕೊಳ್ಬೇಕು. ಶುಂಠಿ ಹಾಕಿದ ನಂತರ ಬೆಳ್ಳುಳ್ಳಿ ಪೀಸಸನ್ನು ಹಾಕ್ಕೊಳ್ಬೇಕು. ಒಂದು 8ರಿಂದ 10 ಪೀಸ್ ಆಗುವಷ್ಟು ಇದೆ ಅದು ಕೂಡ. ಇನ್ನು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಚಕ್ಕೆಯನ್ನು ಹಾಕಿ ಆದ ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಕೊಳ್ಬೇಕು. ಆಮೇಲೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ 3 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಇವಿಷ್ಟನ್ನು ಹಾಕಿ ಆದ ನಂತರ ನೀರನ್ನು ಕೂಡ ಹಾಕಿ ನುಣ್ಣಗೆ ಅಂದರೆ ಅಷ್ಟು ಫೈನಾಗಿ ಪೇಸ್ಟ್ ಥರ ರುಬ್ಕೊಳ್ಬೇಕು ಇದೆಲ್ಲವನ್ನು ಕೂಡ. ಈಗ ರುಬ್ಬಿದಂತಹ ಮಸಾಲೆ ಮಿಶ್ರಣ ನೋಡ್ಬೋದು ನೀವೀಗ ಸಣ್ಣದಾಗಿ ಫೈನಾಗಿ ರುಬ್ಕೊಂಡಿದ್ದೀನಿ. ಇದು ಕೂಡ ಒಂದು ಸೈಡಲ್ಲಿ ಇಟ್ಟಿರೋಣ ಇದನ್ನು ಕೂಡ. ಇನ್ನು ನಾವೀಗ ಅಕ್ಕಿಯನ್ನು ನೋಡ್ಬೋದು. ಈಗ ಚೆನ್ನಾಗಿ ಡ್ರೈ ಆಗಿದೆ, ನೀರೆಲ್ಲ ಬಸ್ತು ನೋಡಿ. ಅಡಿಭಾಗದಲ್ಲಿ ಒಂದು ಸ್ವಲ್ಪನೂ ನೀರಿನ ಅಂಶ ಇಲ್ಲ. ಅದನ್ನು ಇನ್ನೀಗ ಒಂದು 2 ಅಥವಾ 3 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಾಣಲೆಯಲ್ಲಿ ಹುರ್ಕೊಳ್ಬೇಕು. ಲೈಟಾಗಿ ಹುರಿದ್ರೆ ಸಾಕು. ಒಂದು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಹುರಿದ್ರೆ ಸಾಕು. ಕಲರ್ ಒಂದು ಸ್ವಲ್ಪ ಬೆಳ್ಳಗಾಗಿ ಟರ್ನ್ ಆಗುತ್ತೆ, ಅಲ್ಲಿ ತನಕ ಹುರ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ನಿಮಗೆ ಉದುರಾಗಿ ಬರುತ್ತೆ. ಟೊಮೆಟೊ ಬಾತಿಗಂತೂ ತುಂಬಾ ಚೆನ್ನಾಗಿ ಆಗುತ್ತೆ. 5 ನಿಮಿಷದ ಬಳಿಕ ನಾನೀಗ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಕಲರ್ ನೋಡ್ಬೋದು ನೀವು, ಬೆಳ್ಳಗಾಗಿದೆ. ಅಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಹೋಗಿ ಸ್ವಲ್ಪ ಬೆಳ್ಳಗಾದ ನಂತರ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಹುರಿದಿರುವಂತಹ ಅಕ್ಕಿಯನ್ನು ಒಂದು ಸೈಡಲ್ಲಿ ಇಟ್ಟಿರಬೇಕು. ಮತ್ತು ಈಗ ಅದೇ ಬಾಣಲಿಯನ್ನು ತಗೊಂಡು ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈಗ ಟೊಮೆಟೊ ಬಾತಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ 2ರಿಂದ 3 ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಂದೊಂದಾಗಿ ಮಸಾಲೆಗಳನ್ನೆಲ್ಲ ಹಾಕ್ತಾ ಬರೋಣ. ಇಲ್ಲಿ ಚಕ್ಕೆಯನ್ನು ಹಾಕ್ತಾ ಇದ್ದೀನಿ ಮೊದಲಿಗೆ. ಇನ್ನು 3ರಿಂದ 4 ಆಗುವಷ್ಟು ಪೀಸ್ ಏಲಕ್ಕಿಯನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಆಮೇಲೆ ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಇದು ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಇಲ್ಲಿ ಕಸೂರಿ ಮೇಥಿಯನ್ನು ಹಾಕ್ಕೊಳ್ಬೇಕು. ಇದು ನಿಮಗೆ ಘಮ ಕೊಡುತ್ತೆ ಟೊಮೆಟೊ ಬಾತಿಗೆಲ್ಲ ಹಾಕೋದ್ರಿಂದ.
ಅದು ಒಂದು ಅರ್ಧ ಹಿಡಿ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಚಮಚ ಆಗುವಷ್ಟು ಸೋಂಪನ್ನು ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಮರಾಠ ಮೊಗ್ಗನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ, ಅಂದರೆ ಸ್ಟಾರನ್ನು ಹಾಕ್ಕೊಳ್ಬೇಕು. 2 ಪೀಸ್ ಆಗುವಷ್ಟು ಇದೆ. ಇವೆಲ್ಲವನ್ನು ಹಾಕಿ ಆದ ನಂತರ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷದಿಂದ 3 ನಿಮಿಷ ಬಾಡಿಸಿದ್ರೆ ಸಾಕು. ಹಾಗೆಯೇ ಈಗ ಎಣ್ಣೆಯಲ್ಲಿ ಮಸಾಲೆಯನ್ನೆಲ್ಲ ಹುರ್ಕೊಂಡಿದ್ದಾಯಿತು. ಇನ್ನು ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿರುವಂತಹ 2 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ತಗೊಂಡ್ರೆ ಸಾಕು. ಈರುಳ್ಳಿಯನ್ನು ಹಾಕಿ ಆದ ನಂತರ ಕೂಡ ಹಾಗೆಯೇ ಅದರ ಹಸಿ ಎಲ್ಲ ಹೋಗಬೇಕು. ನೋಡ್ತಿರ್ಬೋದು ನೀವೀಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಫ್ರೈ ಮಾಡಿ ಆದಮೇಲೆ ಸಣ್ಣಕ್ಕೆ ಹೆಚ್ಚಿರುವಂತಹ ಟೊಮೆಟೊವನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕದು, ಮತ್ತು ಮಸಾಲೆ ಜೊತೆಗೆಲ್ಲ ಹೊಂದ್ಕೊಳ್ಬೇಕು. ಈರುಳ್ಳಿ ಜೊತೆಗೆಲ್ಲ ಅಷ್ಟು ಹೊತ್ತು ಬೇಯಿಸಬೇಕಾಗತ್ತೆ. ಒಂದು 2ರಿಂದ 3 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೇ. ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲೇ. ಇನ್ನೀಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಈ ಹಂತದಲ್ಲಿ. ಮತ್ತೆ ನಾವು ಹಾಕೋದಕ್ಕೂ ಇದೆ, ಬಟ್ ಈಗ ಒಂದು ಸ್ವಲ್ಪ ಹಾಕಿದ್ರೆ ನಿಮಗೆ ಈರುಳ್ಳಿ ಆಮೇಲೆ ಟೊಮೆಟೊಕ್ಕೆಲ್ಲ ಸೇರಿಕೊಳ್ಳುತ್ತೆ. ಟೊಮೆಟೊವನ್ನು ಕೂಡ ಫ್ರೈ ಮಾಡಿದ್ದಾಯಿತು, ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಇಲ್ಲಿ ಮಸಾಲೆಯನ್ನು ರುಬ್ಕೊಂಡಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಮಿಶ್ರಣವನ್ನು ಹಾಕಿ ಆದ ನಂತರ ಅದು ಕೂಡ ಹಾಗೆಯೇ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಅದರ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವೀಗ ಇದನ್ನೆಲ್ಲವನ್ನು ಹಸಿದೇ ಹಾಕ್ಕೊಂಡಿರ್ತೀವಿ. ಹಸಿ ಶುಂಠಿ ಆಗಿರಬಹುದು, ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಎಲ್ಲ ರುಬ್ಬೋದಕ್ಕೆ ಹಾಕಿರ್ತೀವಲ್ಲ, ಅದು ಎಲ್ಲ ಸರಿಯಾಗಿ ಎಣ್ಣೆಯಲ್ಲಿ ಹುರಿದಾಗ ನಿಮಗೆ ಅದರ ಅರೋಮ ಇದೆಯಲ್ಲ ಬಿಟ್ಕೊಳ್ಳುತ್ತೆ. ಅಷ್ಟು ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಟೋಟಲಾಗಿ ಒಂದು 5 ನಿಮಿಷ ಆದರೂ ಹಿಡಿಯುತ್ತೆ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಫ್ರೈ ಮಾಡಿದ್ರೆ ಸಾಕು. ಈಗ ಸರಿ ಫ್ರೈ ಆಯಿತು, ಹಸಿ ವಾಸನೆ ಎಲ್ಲ ಹೋಯಿತು ಅಂದಾಗ ನಾವಿನ್ನಿದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಯಾವ ಕಪ್ಪಳತೆಯಿಂದ ಅಕ್ಕಿಯನ್ನು ತಗೊಂಡಿದ್ದೀವೋ ಅದೇ ಕಪ್ಪಳತೆಯಿಂದ 4.25 ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನೀಗ 4 ಕಪ್ಪು ನೀರು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಈಗ ನೋಡ್ಬೋದು 1/4 ಕಪ್ಪಾಗುವಷ್ಟು ನೀರನ್ನು ಮತ್ತೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ತಗೊಂಡಿರುವಂಥದ್ದು 2 ಕಪ್ಪಾಗುವಷ್ಟು ಅಕ್ಕಿ, ಅದಕ್ಕೆ ಅಷ್ಟು ಸರಿಯಾಗಿ ಹೊಂದುತ್ತೆ. ಈಗ ನೀರನ್ನು ಹಾಕಿ ಆದ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು. ಆಮೇಲೆ ಇನ್ನಿದಕ್ಕೆ ನಾವು ನೆನೆಸಿರುವಂತಹ ಬಟಾಣಿಯನ್ನು ಹಾಕ್ಕೊಳ್ಬೇಕಿಲ್ಲಿ. ಮುಂಚಿನ ದಿವಸವೇ ನೆನೆ ಹಾಕ್ಕೊಳ್ಬೇಕಾಗತ್ತೆ. ಇನ್ನೀಗ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ನಾವೆನ್ನೀಗ ಹುರಿದಿಟ್ಟಂತಹ ಅಕ್ಕಿಯನ್ನೆಲ್ಲ ಹಾಕ್ಕೊಳ್ಬೇಕು. ಈಗಾಗಲೇ ನೋಡ್ಬೋದು ಒಂದು ಕುದಿ ಬರ್ತಾ ಇದೆ. ಬಂದ ಮೇಲೆ ನಾವೆನ್ನೀಗ ಹುರಿದಂತಹ ಅಕ್ಕಿಯನ್ನು ಹಾಕಿ ಕೊನೆಯಲ್ಲಿ ಒಮ್ಮೆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕೀಗ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಆದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಮೀಡಿಯಮ್ ಉರಿನಲ್ಲಿ ಬೇಯೋದಕ್ಕೆ ಬಿಡಬೇಕು. ಕುಕ್ಕರ್ನ ಬದಲಾಗಿ ಈ ಥರ ಬಾಣಲಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು 5ರಿಂದ 10 ನಿಮಿಷ ಬೆಂದಾದ ನಂತರ, 1/4 ಅಂಶ ಬೆಂದಾದ ನಂತರ ಒಮ್ಮೆ ನಾವಿದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ರುಬ್ಬಿ ಇಟ್ಟಂತಹ ಮಸಾಲೆಯನ್ನೆಲ್ಲ ಹಾಕಿರೋದ್ರಿಂದ ಅದು ನೋಡಿ ಸೈಡಲ್ಲೆಲ್ಲ ಹೋಗಿ ಫಾರ್ಮ್ ಆಗಿರುತ್ತೆ. ಅದನ್ನೆಲ್ಲ ನಾವಿನ್ನೀಗ ಸರಿಯಾಗಿ ಸೌಟಿನಿಂದ ಈ ಥರ ಮೊಗಚಿ ಮತ್ತು ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ಅದು ಇನ್ನೂ ಚೆನ್ನಾಗಿ ರುಚಿ ಕೂಡ ಕೊಡುತ್ತೆ. ಈಗ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ನಾನಿಲ್ಲೀಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪವನ್ನು ಹಾಕಿ ಆದ ನಂತರ ಕೂಡ ಹಾಗೆಯೇ ಒಮ್ಮೆ ಸರಿಯಾಗಿ ಮೊಗಚಬೇಕು. ಇದನ್ನು ಮೊಗಚಿ ಆದ ನಂತರ ಒಂದು 5 ನಿಮಿಷ ಬೆಂದರೆ ಸಾಕು. ನಾವಾಗಲೇ ಅಕ್ಕಿಯನ್ನು ಕೂಡ ಹುರಿದಿರ್ತೀವಿ. ಹೆಚ್ಚು ಹೊತ್ತು ನಮಗೆ ಇದು ಬೇಯೋದಕ್ಕೆ ಕೂಡ ಟೈಮ್ ತಗೊಳ್ಳಲ್ಲ. ಇನ್ನು 5 ನಿಮಿಷ ಬೆಂದರೆ ಸಾಕಾಗತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. 5 ನಿಮಿಷದ ಬಳಿಕ ನಾನೀಗ ತೆಗಿತಾ ಇದ್ದೀನಿ. ನೋಡಿ, ಮುಚ್ಚಳವನ್ನು ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ. ವಾವ್, ಸೂಪರ್ ಆದಂತಹ ಟೊಮೆಟೊ ಬಾತ್ ರೆಡಿ ಆಯಿತು ನೋಡಿ. ಲಾಸ್ಟಲ್ಲಿ ನಾವಿನ್ನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಕೊಳ್ಬೋದು. ಸಣ್ಣಕ್ಕೆ ಹೆಚ್ಚಿರುವಂಥದ್ದು ಹಾಕ್ಕೊಳ್ಬೇಕು ಇದಕ್ಕೆ. ನೋಡಿ, ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಯಾವ ಥರ ಬಂದಿದೆ ಅಂತ. ಅದ್ಭುತವಾದಂತಹ ಟೇಸ್ಟ್ ಅಂತ ಹೇಳ್ಬೋದು. ಮಸಾಲೆಗಳನ್ನು ಕೂಡ ನಾವಿಲ್ಲಿ ಹಾಕಿರೋದ್ರಿಂದ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ನೀವು ಪ್ರತಿ ಬಾರಿ ನಾವು ಕುಕ್ಕರಲ್ಲಿ ಮಾಡ್ತೀವಲ್ಲ, ನಾನು ತುಂಬ ಸಲ ಕುಕ್ಕರಲ್ಲಿ ಮಾಡಿದ್ದೀನಿ, ಬಟ್ ಕುಕ್ಕರಲ್ಲಿ ಮಾಡಿರುವಂತಹ ಟೇಸ್ಟಿಗಿಂತನೂ ಇದು ತುಂಬಾ ಅದ್ಭುತವಾಗಿ ಬರುತ್ತೆ. ಇವತ್ತಿನ ಟೊಮೆಟೊ ಬಾತ್ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಹಲವಾರು ರುಚಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವನ್ನು ಲಿಂಕಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಹಾಗಿದ್ರೆ ಅಲ್ಲಿ ತನಕ ನಮಸ್ಕಾರ.